टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಏನು ಮಂಗಳೂರಿನಲ್ಲಿ ಒಬ್ಬ ವ್ಯಕ್ತಿಯನ್ನ ಲಿಂಚ್ ಮಾಡಿದ್ದಾರೆ. ಅದರ ಬಗ್ಗೆ ಯಾರು ಲಿಂಚ್ ಮಾಡಿದ್ರು ಅವರನ್ನ ಇಂಟರೋಗೇಟ್ ಮಾಡುವಾಗ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ದ ಅಂತೇಳಿ ಅವರು ಹೇಳಿದ್ದು, ನಾನು ಹೇಳಿದ್ದಲ್ಲ. ನೀವೆಲ್ಲ ನಾನೇ ಹೇಳ್ದಂಗೆ ಹೇಳ್ಬಿಟ್ಟಿದ್ದೀರ. ಅವರ ಪ್ರತಿಕ್ರಿಯೆಯಲ್ಲಿ ಆ ಮಾತು ಬಂದಿದೆ ಅಂತೇಳಿ ಅದನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ಓನ್ಲಿ ಎನ್ ಎಕ್ಸ್ಪ್ರೆಷನ್ ಬೈ ದಿ those people whom we have arrested. Nearly 20 of them have been arrested now. 20 ಜನರನ್ನ ಹೆಚ್ಚು ಅರೆಸ್ಟ್ ಮಾಡಿದ್ದಾರೆ. ಅವರು ಆ ವ್ಯಕ್ತಿ ಎಲ್ಲಿಂದ ಬಂದರು, ಮೂಲ ಎಲ್ಲಿದು ಅದನ್ನೆಲ್ಲ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅದರ ಬಗ್ಗೆ ನಾವು ಕೂಡ ಭಾಳ ಗಂಭೀರವಾಗಿ ತಗೊಂಡಿದ್ದೇವೆ. ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ. ಯಾಕೆಂದರೆ ಅಲ್ಲಿ ಕ್ರಿಕೆಟ್ ಆಡೋದಕ್ಕೂ ಹೋದಂಥವರೆಲ್ಲ ಭಾಳ ಜನ ಇದ್ದಾರೆ. ಅವರನ್ನೆಲ್ಲರನ್ನೂ ಕೂಡ ಅವರು ಕರೆದು ಮಾತನಾಡಿ ಅವರಿಂದ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಸೊ ಇನ್ವೆಸ್ಟಿಗೇಷನ್ ಈಸ್ ವೆರಿ ಸೀರಿಯಸ್. ಇದು ಜಸ್ಟ್ ಎ ಕ್ಲಾರಿಫಿಕೇಶನ್. ಐ ಜಸ್ಟ್ ವಾಂಟೆಡ್ ಟು ಟೆಲ್ that it is not my statement, it is the expression made by those people who were involved in that lynching. ಅದರಿಂದ ಅದು ಒಂದು ಕರೆಕ್ಷನ್ ಹೇಳೋದಿತ್ತು, ಹೇಳಿದ್ದೇನೆ. ಇಲ್ಲ, ತನಿಖೆ ನಡೀತಾ ಇದೆ. ತನಿಖೆನಲ್ಲೇ ಇಷ್ಟೇ ಆಗಿರೋದು. ಅದನ್ನು ಅವನು ಈ ರೀತಿ ಮಾಡ್ದ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಅವ್ರು ರೀತಿ ಮಾಡಿದ, ಅದಕ್ಕೆ ಮಾಡಿದ್ವಿ ಅಂತ ಏನು ಹೇಳ್ಕೊಂಡಿದ್ದಾರೆ ಅಂತ. ಇನ್ನು ನಾನು ಅದಕ್ಕೆ ನೆನ್ನೆ ಹೇಳಿದೆ, ನಾನು ಫುಲ್ ರಿಪೋರ್ಟ್ ಬಂದ ಮೇಲೆ ನಾನು ಶೇರ್ ಮಾಡ್ತೀನಿ ಅಂತ. ಅದು ಇನ್ನೂ ಬರಲಿಲ್ಲ. ಇನ್ನು ಫುಲ್ ರಿಪೋರ್ಟ್ ಬಂದ ಮೇಲೆ ಐ ವಿಲ್ ಶೇರ್. ಆ ರೀತಿ ಹೇಳಿದ್ದಾರೆ. ಇನ್ನೂ ಕನ್ಫರ್ಮೇಷನ್ ಆಗಬೇಕಲ್ಲ. ಅವ್ರ ಐ ಡಿ ಕಾರ್ಡು ಮತ್ತು ಅದು ಅವೆಲ್ಲ ಸಿಗಬೇಕಾಗುತ್ತೆ. ಅಥವಾ ಅವ್ರ ಪೇರೆಂಟ್ಸು ಅವರೆಲ್ಲ ಸಿಗಬೇಕಾಗುತ್ತೆ. ಅದ್ರ ಮೇಲೆ ಆಮೇಲೆ ಗೊತ್ತಾಗುತ್ತೆ. ಅಲ್ಲ, ಹೇಳಿದ್ದಾರೆ ಬಿಟ್ಟಿದ್ದಾರೆ ಅನ್ನೋದಕ್ಕೆ ಈಗ ನಮ್ಮ ಹತ್ರ ಮಾಹಿತಿಗಳು ಕೂಡ ಇಲ್ಲ ಅಲ್ಲ. ಸೆಕೆಂಡ್ ಮಾಡಿರೋ ವಿಟ್ನೆಸ್ ಬೇಕಲ್ಲ. ಹೇಳಿದ್ದಾರೆ ಅಂತನೂ ಕೂಡ ನಮ್ಗೆ ಗೊತ್ತಿಲ್ಲ. ಹೇಳಿದ್ದಾರೆ ಅಂತ ಅವ್ರು ಹೇಳಿರೋದು. ಇನ್ವೆಸ್ಟಿಗೇಷನ್ ಹಂಗೆ ಹೇಳ್ದ, ಅದು ಕೊಡಿದ್ವಿ ಅಂತ. ಬಟ್ ಅದು ಕೂಡ ಕನ್ಫರ್ಮ್ ಆಗಬೇಕು. ಇನ್ವೆಸ್ಟಿಗೇಷನಲ್ಲಿ ಬರುತ್ತೆ. ಸೊ ಈ ಪೊಲೀಸರ ಕರ್ತವ್ಯ ಲೋಪ ಏನಾರು ಇದೆಯಾ ಸರ್? ದಿನೇಶ್ ಗುಂಡೂರಾವ್ನ ಲೆಟರ್ ಬರೆದಿರಂತ ನಮಗೆ, ಅಂದರೆ ಅದು ಸೂಸೈಡ್ ಅಂತೇಳಿ ಮಾಡ್ಲಿಕ್ಕೆ ಹೊರಟಿದ್ರು ಅಂತ. ಇಲ್ಲ, ಅದ್ರ ಬಗ್ಗೆ ನನಗೆ ಯಾವ ಮಾಹಿತಿನೂ ಇಲ್ಲ. ಅದೆಲ್ಲ ಬರುತ್ತೆ ತನಿಖೆನಲ್ಲೇ. ಆ ರೀತಿ ಏನಾರು ಇದ್ರೆ ಅದು ಕೂಡ ಬರುತ್ತಲ್ಲ. ಅದು ಕೂಡ ಬರುತ್ತೆ. ಪೊಲೀಸ್ ಫೇಲ್ಯೂರ್ಸ್ ಇದ್ರೆ ಅದು ಕೂಡ ಬರುತ್ತೆ. ಸರ್, ಈಗ ಹಂಗೇನಾರು ಇದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅಲ್ಲ, ಈ ಪ್ರಕರಣ ಸೀರಿಯಸ್ ಆಗಿಲ್ಲ ಅಲ್ಲಿನ ಪೊಲೀಸರು ಅಂತೇಳಿ ಸಾಕಷ್ಟು ಸಮುದಾಯದಲ್ಲಿ ನಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀರಾ ಸರ್? ಒಂದು ಅಲ್ಲಿನ ಸಮುದಾಯದವರಿಗೆ ಹೇಳೋದಿಷ್ಟೇ, ನಾವು ಸೀರಿಯಸ್ ಆಗಿ ಯಾವುದೇ ಕೇಸನ್ನು ಲಘುವಾಗಿ ಯಾವುದನ್ನು ತಗೊಳ್ಳೋದಿಲ್ಲ. ಎಲ್ಲ ಸೀರಿಯಸ್ ಆಗಿ ಮಾಡ್ತೀವಿ. ನಮ್ಗೆ ಅನೇಕ ಸಂದರ್ಭದಲ್ಲಿ ಒಂದೊಂದ್ಸರಿ ಹಂಗೆ ಅನ್ಸ್ಬಿಡುತ್ತೆ, ಯಾರಿಗೆ ಅಗ್ರೀವ್ಡ್ ಪಾರ್ಟಿಗೆ ಇವರೇನೋ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅನ್ಸೋದು ಸಹಜ. ಆದರೆ ನಾವು ಸೀರಿಯಸ್ ಆಗಿದ್ದೀವಿ, ತುಂಬ ಸೀರಿಯಸ್ ಆಗಿ ಮಾಡ್ತಾ ಇದ್ದೀವಿ.